Can anyone guess from the audience? Yes, somebody guessed it. And you are right. That is mother. See, when I say mother, it brings peace to my soul. And I behold the kiss of my mother that take away my pain. And that is mother. She is a special person in everybody's life, isn't it? As you know, mother is the first teacher in everybody's life. ನಾವೆಲ್ಲರೂ ನಮ್ಮ ತಾಯಂದಿರನ್ನ ಪ್ರೀತಿಸ್ತೀವಿ ತಾನೇ? ಹೌದಾ ಅಲ್ಲ? ಜೋರಾಗಿ ಹೇಳಿ. So, let us join our hands with a huge round of applause. Let us welcome class 9th girls to perform and express their love towards mother. Thank you. Thank you. ಅಯ್ಯೋ ಜಾನ್ಮರಿ, ಇಷ್ಟಕ್ಕೆಲ್ಲ ಅನ್ಬಾರ್ದು. ನಿನಗೆ ಯಾರು ಹೇಳಿದ್ರು ನಾವು ಅನಾಥ ಅಂತ? ಇಡೀ ಕರ್ನಾಟಕದ ಜನಗಳೇ ನಮ್ಮ ತಂದೆ ತಾಯಿ. ಶಿವಲಿಂಗ, ನಿಮ್ಮ ಅವ್ವ ತಲೆ ಸುತ್ತ ಬಂದು ಬಿದ್ದೋದ್ಲು ಕಣಪ್ಪ. ಅವ್ವ ಅಪ್ಪ ಶಿವಲಿಂಗು ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಪ್ಪ. ಶಿವಲಿಂಗು ಅಂತ ದೊಡ್ಡ ಕಾಯಿಲೆ ಏನಲ್ಲಪ್ಪ. ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿದ್ರೆ ಎಲ್ಲ ಸರಿ ಹೋಗ್ತದೆ. ನಮ್ಮ ಮಾವನಿಗೂ ಇದೇ ಆಗಿತ್ತಪ್ಪ. ಆಸ್ಪತ್ರೆಗೆ ಹೋಗಲ್ಲ ಅವ್ವ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ತಡವಿರದ ಕರುಣೆ ಕಡಲಿವಳು, ಕುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗು ತರ ಪ್ರೀತಿಯಲ್ಲಿ, ಹರಸು ಹಸು ತರ ತ್ಯಾಗದಲ್ಲಿ. ಜಗದೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಹಾಲು ಕುಡಿದರೋ. ಅಡ್ಮಿಟ್ ಮಾಡ್ಕೋತೀವಿ. 15 ದಿವಸ ಇಲ್ಲೇ ಇರಬೇಕಾಗತ್ತೆ. ಸದ್ಯಕ್ಕೆ ಈ ಔಷಧಿ ಎಲ್ಲ ತೊಗೊಂಡ್ಬಾ. ಖಾಲಿ ಡಬ್ಬ ಹಳೆ ಪೇಪರ್, ಖಾಲಿ ಸೀಸಾ ಖಾಲಿ ಡಬ್ಬ ಹಳೆ ಪೇಪರ್. ಇಷ್ಟು ದುಡ್ಡಿಗೆ ಈ ಔಷಧಿ ಬರಲ್ಲಪ್ಪ. ಅಣ್ಣ ಅಂತ ಮಾತು ಹೇಳ್ಬೇಡಣ್ಣ. ಸಂಜೆ ಹೊತ್ತಿಗೆ ಹೆಂಗಾರ ಮಾಡಿ ತಂದ್ಕೊಡ್ತೀನಿ. ಇಲ್ಲ. ಈ ಔಷಧಿಯ ತಗೊಂಡ್ರೆ ನಮ್ಮ ಅವ್ವ ಚೆನ್ನಾಗಾಯ್ತಾರೆ ಅಂತ ಡಾಕ್ಟರ್ ಹೇಳೋಡೆ. ಅಂತ ಮಾತು ಹೇಳ್ಬೇಡ. 30 ರೂಪಾಯಿ ಕಮ್ಮಿ ಇದೆ. ಈ ಔಷಧಿ ಇಲ್ಲೇ ಇಟ್ಟಿರ್ತೀನಿ. ಇನ್ನು 30 ರೂಪಾಯಿ ತಗೊಂಡ್ಬಾ, ಕೊಡ್ತೀನಿ. ನಮ್ಮ ತಾಯನೇ ಹಣ ತಂದ್ಕೊಟ್ಬಿಡ್ತೀನಿ. ಶಿವಲಿಂಗು, ಇದೇನು ಎಲ್ಲಿ ನಿಂತಿದ್ಯಾ? ನಿಮ್ಮವ್ವ ಬೆಳಿಗ್ಗೆನೆ ಸತ್ತೋದ್ಲಲ್ಲೋ. ಏ ದಡ, ಬೆಳಗ್ಗೆನೆ ಪಿಕ್ಚರ್ಗೆ ಹೋಗ್ಬಿಟ್ಟಿದ್ದಾ? ಮಂಜಣ್ಣ, ಹಂಗೆ ಒಂದು ಇನ್ಸುಲಿನ್ ಕೊಡು. ಅವ್ವ ಯವ್ವ ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ. ಬದುಕುವುದ ಕಲಿಸು ಗುರು ಇವಳು,
మాటే లేకుండా నువ్వే మాయం కన్నీరవుతోంది ఎదలో గాయం అయ్యో వెళ్ళిపోయావే నన్ను దిలేసి ఎటుపోయావే అమ్మాయికపై వినగలనా నీలాలి పాట నీ పాడే జోలకు నువ్వు కన్నెత్తి చూసావు అంతే చాలంట విడలేక నిన్ను విడిపోయి ఉన్నా కలిసి నా విశ్వాసలోన మరణాన్ని మరచి జీవించి ఉన్నా నీ తోడున్నా నీ ధ్యాసలోన నిజమై లేకున్నా కన్నా నిన్నే కలగంటున్నా కాలం కలకాలం ఒకలాగే నడిచిన కలతను రానీకు కన్నుంచనా కసిరే శిశిరాన్ని నెలివేసి త్వరలోన చిగురై నిలిచేరనా ಏನು ಕಷ್ಟ ಇದ್ದು ಸಹಿಸಿಕೊಂಡು ತನ್ನ ಮಗುನ 9 ತಿಂಗಳು ಹೊತ್ತು ಹೆತ್ತು ಚಿಕ್ಕಂದಿನಲ್ಲಿ ಅವನ ಅಂಡುಜ್ಜಿ ಸಾಕಿ ಸ್ನಾನ ಮಾಡಿಸಿ ದೃಷ್ಟಿ ಕೊಟ್ಟಿಟ್ಟು ಹಾಲು ಕೊಟ್ಟು ಎದೆಗೆ ಉಚ್ಚಿಟ್ಕೊಂಡು ಸಾಕ್ತಾಳೆ. ಆದ್ರೆ ನಾವು ದೊಡ್ಡವರಾದ್ಮೇಲೆ ಸಾಕಿದ ಕೈ ತೋರಿಸಿದ್ರೆ ಏನ್ ತೋರಿಸ್ತೀವಿ, ಅವಳ ಋಣನ 10% ತೀರ್ಸಕ್ಕಾಗಲ್ಲ. ಒಂದು ಸತ್ಯ ಹೇಳ್ತೀನಿ, ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಆದ್ರೆ